ನೋಡಿ ಲೋಯೆಸ್ಟ್ ಪ್ರೈಸ್ 899 ಅಂತ. ಇದು ತುಂಬ ಚೀಪ್ ಕ್ವಾಲಿಟಿ. ಆ್ಯಕ್ಚುಲಿ ನೀವು ಅದು ಮುಟ್ಟಿದ್ರೆ ಮುರಿದೋಗುತ್ತೆ, ಆ ಲೆವೆಲಲ್ಲಿದೆ ಅದು. ಅಯ್ಯಯ್ಯೋ, ಇದು ಆ್ಯಕ್ಚುಲಿ ಒರಿಜಿನಲ್ಲೇ. ಇದು ಹೇಳಲಿಕ್ಕೂ ಯಾರೂ ಇರೋದಿಲ್ಲ. ಸೊ ಆಗ ನೀವು ಹೇಗೆ ಪ್ರೈಸ್ ತಿಳ್ಕೊಬೇಕು ಅಂದರೆ, ಈ ಥರ ಸಿಸ್ಟಮ್ ಹಾಕಿ ಕೆಳಗಡೆ ಸ್ಕ್ಯಾನರ್ ಇಟ್ಟಿರ್ತಾರೆ. ಸೊ ಫ್ರೇಮ್ಗೆ 17,000 ಇದೆ. ಆ ಮ್ಯಾಟ್ರೆಸ್ ಇದೆಯಲ್ಲ, ಆ ಮ್ಯಾಟ್ರೆಸ್ಗೆ 12,000. ಇವರು ಕರೆಕ್ಟಾಗಿ ಹಾಕೋದೇ ಇಲ್ಲ, ಮಾರಿದ್ರೆ ಗೋವಿಂದ. ಹಲೋ ಹಾಯ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಾನು ಬೆಂಗಳೂರು ಹೋಗ್ತಾಯಿದ್ದೀನಿ. ಸೊ ಈಗ ಮೈಸೂರು ಜಂಕ್ಷನ್ ಟ್ರೈನು ಆಲ್ಮೋಸ್ಟ್ ನಂದು ವ್ಲಾಗು ಎಲ್ಲ ಬರುವಂಥದ್ದು 60% ಟ್ರೈನ್ ಜರ್ನಿನೇ ಇರುತ್ತೆ. ಇನ್ನೊಂದು 40-20% ಬಸ್ಸಲ್ಲಿ, ಇನ್ನೊಂದು 20% ಕಾರಲ್ಲಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ 60% ಟ್ರೈನ್ ಜರ್ನಿನೇ ಇರೋದು. ಸೊ ಈಗ ನಾನು ಹೋಗ್ತಾ ಇರೋ ಟ್ರೈನ್ ಬಂದು ವಿಶ್ವಮಾನವ. ಈಗ ಟೈಮು 5:30 ಬೆಳಗಿನ ಜಾವ. ಸೊ ಇದು ವಿಶ್ವಮಾನವ ಎಕ್ಸ್ಪ್ರೆಸ್. ಇದು ಹೋಗುವಂಥದ್ದು ಬೆಳಗಾಂಗೆ. ಸೊ ನಾನು ಹೋಗೋದು ಬೆಂಗಳೂರಿಗೆ. ಬೆಳಗಾಂ ಎಕ್ಸ್ಪ್ರೆಸ್ ತೋರಿಸ್ತೀನಿ ನೋಡಿ ಟ್ರೈನು. ಇಲ್ಲಿ 3 ಕೋಚ್ ಇದೆ. ನಂದು D2. ಸೊ ಒಂದು D3 ಮತ್ತು ಹಿಂದೆ ಒಂದು D1 ಮತ್ತು C1 ಇದೆ ಅಷ್ಟೇ. ಇನ್ನು ಆಲ್ಮೋಸ್ಟ್ 10-15 ಕೋಚಸ್ಸು ಜನರಲ್ ಅನ್ರಿಸರ್ವ್ಡ್ ಕೋಚಸ್ ಬರೋದು. ಮೂರೇ 3 ಕೋಚ್ ಮಾತ್ರ ಇದು ರಿಸರ್ವ್ಡ್ ಕೋಚಸ್. ಬ್ಯಾಕಲ್ಲಿ ಹಾಕ್ಬಿಟ್ಟಿದ್ದಾರೆ 3 ಕೋಚಸ್ನೂ. ಇನ್ನು ಫ್ರಂಟ್ ಎಲ್ಲ ಅನ್ರಿಸರ್ವ್ಡ್ ಕೋಚ್. ಈ ಟ್ರೈನ್ ಹೊರಡುವಂಥದ್ದು 5:50ಕ್ಕೆ. ಸೊ ಟ್ರೈನ್ ಮಾತ್ರ ಫುಲ್ ಖಾಲಿ ಇದೆ. ಸೊ ಈಗ ತಾನೇ ಟ್ರೈನ್ ಹೊರಟಿದೆ. ಈಗ ಎಕ್ಸಾಕ್ಟ್ ಟೈಮು 5:50. ಸೊ ಕರೆಕ್ಟ್ ಟೈಮಿಗೆ ಹೊರಟಿದೆ ಟ್ರೈನು. ಸೊ ಮದ್ದೂರು ಬಂತು ಅಂತ ಗೊತ್ತಾಗೋಕ್ಕೆ ಇದೇ ಐಡೆಂಟಿಟಿ, ಮದ್ದೂರು ವಡೆ. ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ರೈಲ್ವೆ ಸ್ಟೇಷನಿಂದ ಸೀದಾ ಇಳಿದು ರಸ್ತೆ ದಾಟಿದ್ರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಡೈರೆಕ್ಟ್ ಒಂದೇ ಟ್ರೈನು, ಮೆಟ್ರೋ ಟ್ರೈನು. ಸೊ ನಾನೀಗ ಹೋಗ್ತಾ ಇರೋ ಮೆಟ್ರೋ ಟ್ರೈನ್ ಬಂದು ನಾಗಸಂದ್ರ. ಸೊ ಅದೇ ಲಾಸ್ಟ್ ಸ್ಟಾಪು. ಸೊ ಗ್ರೀನ್ ಲೈನಲ್ಲಿ ಹೋಗಬೇಕು ನಾಗಸಂದ್ರ, ಅಂದರೆ ಐಕ್ಯಾಗ ಹೋಗ್ಬೇಕಂದ್ರೆ. ಸೊ ನೋಡಿ, ಇದೇ ಲಾಸ್ಟ್ ಸ್ಟಾಪ್. ಇಡೀ ಟ್ರೈನೇ ಫುಲ್ ಖಾಲಿ. ಸದ್ಯಕ್ಕೆ ಇದೇ ಲಾಸ್ಟ್ ಸ್ಟಾಪು, ಒಂದೇ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಮೆಟ್ರೋ ಸ್ಟೇಷನ್ ಇಳಿದ್ರೆ ನಿಮಗೆ ರೈಟ್ ತಿರುಗಿದ ಕೂಡಲೇ ಕಾಣೋದೇ ಐಕ್ಯ. ಸೊ ಅಲ್ಲಿ ನಿಮಗೆ ಮೆಟ್ರೋ ಒಳಗೇ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಮೆಟ್ರೋ ಐಕ್ಯಾಗೆ ದಾರಿ ಅಂತ. ಸೊ ಈಗ ಮೇನ್ ಡೋರಲ್ಲಿ ಎಂಟ್ರ್ ಆಗ್ತಾಯಿದ್ವಿ. ಇದು 10 ಗಂಟೆಗೆ ಓಪನು. ನಾನು ಬಂದಿರೋ ಟೈಮ್ ಬಂದು 10 ಗಂಟೆನೇ, ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಸೊ ನಾವು ಬಂದಿದ್ದ ಟ್ರೈನ್ ಬಂದು 9 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಬಂತು. ಸೊ ಅಲ್ಲಿ ತಿಂಡಿ ತಿಂದ್ಕೊಂಡು ಈಗ ಕರೆಕ್ಟ್ ಮೆಟ್ರೋದಲ್ಲಿ ಬಂದೆ. 10 ಗಂಟೆ ಆಗಿದೆ. ನೋಡಿ, ಇಲ್ಲಿ 2 ಫ್ಲ್ಯಾಗ್ನ ಹಾಕಿದ್ದಾರೆ. ಒಂದು ಬಂದು ಸ್ವೀಡನ್ ಫ್ಲ್ಯಾಗು, ಇನ್ನೊಂದು ಇಂಡಿಯಾ ಫ್ಲ್ಯಾಗು. ಐಕ್ಯ ಬಂದು ಮೇಡ್ ಇನ್ ಸ್ವೀಡನ್, ಅಂದರೆ ಸ್ವೀಡನ್ ಕಂಟ್ರಿ ಒರಿಜಿನ್. ಸೊ ಹಾಗಾಗಿ ಸ್ವೀಡನ್ ಫ್ಲ್ಯಾಗ್ ಹಾಕಿದ್ದಾರೆ. ನೋಡಿ, ಇದು ಎಂಟ್ರೆನ್ಸು. ಒಳಗೆ ಹೋಗ್ತಾ ಇದ್ದೀನಿ. ಸೊ ಆ ಕಡೆ ಇರೋಂಥದ್ದೇ ಮೆಟ್ರೋ ಸ್ಟೇಷನ್. ಸೊ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡೇ ಇರೋದು ಐಕ್ಯ. ಸೊ ಐಕ್ಯದವರು ಮೆಟ್ರೋ ಸ್ಟೇಷನ್ನ ಮೇನ್ ಗುರಿಯಾಗಿ ಇಟ್ಕೊಂಡು ಶಾಪ್ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಹತ್ರದಲ್ಲಿದೆ. ಈ ಲೆಫ್ಟ್ ಸೈಡ್ ಎಂಟ್ರೆನ್ಸ್ ನೋಡಿ, ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ.
ಸೊ ಇವರದ್ದು ಇರುವಂಥದ್ರಲ್ಲಿ ಲೋಯೆಸ್ಟ್ ಪ್ರೈಸೇ 899 ಅಂತೆ. ಸೊ ಇಲ್ಲೇ ಅಡ್ವರ್ಟೈಸ್ಮೆಂಟ್ ಇಟ್ಬಿಟ್ಟಿದ್ದಾರೆ ಕೆಳಗಡೆನೆ. ಸೊ ಶಾಪ್ ಬಂದು ಮೇಲಿರೋಂಥದ್ದು, ಈಗ ಮೇಲೆ ಹೋಗಬೇಕು. ನಿಮ್ಗೆ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಶೋರೂಮ್ ಕಾಣಿಸುತ್ತೆ, ಅಂದರೆ ಶೋರೂಮ್ ಅಂತ ಹೇಳ್ಬೋದು ಅಥವಾ ಮಾಡೆಲ್ ರೂಮ್ಸ್ ಅಂತ ಹೇಳ್ಬೋದು. ಸೊ ನಿಮ್ಮ ರೂಮ್ ಹೇಗೆ ಡಿಸೈನ್ ಬೇಕೋ ಹಾಗೆ ಇಲ್ಲಿ, ಅಂದರೆ ಇಲ್ಲಿ ಡಿಸೈನ್ಸ್ ಇದೆ. ಸೊ ಇದೇ ಥರ ಬೇಕಾದರೆ ನಿಮ್ಮ ರೂಮ್ನ, ಮನೇನ ರಿನೋವೇಟ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐಕ್ಯ ಹೊಸದಾಗಿ ಮನೆ ಕಟ್ಟೋರಿಗೆ ಮಾತ್ರ, ಹಳೇದಾಗಿ ರಿಫರ್ಬಿಷ್ ಮಾಡಬೇಕು ಅಥವಾ ರಿನೋವೇಟ್ ಮಾಡಬೇಕು ಅನ್ನೋರ್ಗಾಗುತ್ತೆ. ಇರೋ ಮನೆಗೆ ಎಲ್ಲ ಕಷ್ಟ, ಯಾಕಂದರೆ ಇದರಲ್ಲಿ ಇರೋಂಥದ್ದೆಲ್ಲ ಚೇಂಜಸ್. ಮತ್ತು ಮೇನ್ ಇದು ಇವ್ರು ಮಾಡಿರೋಂಥದ್ದೇ ಹೊಸದಾಗಿ ಮನೆ ಕಟ್ಟೋರಿಗೆ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ಇದರಲ್ಲಿ ತುಂಬ ಡಿಸೈನ್ಸ್ ಇದೆ. ನಿಮ್ಗೆ ಯಾವ ರೀತಿ ಬೇಕು ಮನೆ ಆ ರೀತಿ ಮಾಡ್ಕೋಬೋದು. ಮತ್ತು ಇವರಿಲ್ಲಿ ಏನು ಶೋರೂಮ್ ಟೈಪ್ ಮಾಡಿದ್ದಾರೆ, ಸೊ ಅದರದ್ದು ಪ್ರಾಡಕ್ಟ್ಸ್ ಅಲ್ಲಿ ಒಳಗೆ ಏನೇನು ಇಟ್ಟಿದ್ದಾರೆ ಅದೆಲ್ಲ ಹೊರಗೆ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಅಲ್ಲಿ ವಾಸ್ ಇಟ್ಟಿದ್ದಾರೆ, ಆ ವಾಸದ್ದು ಫ್ಲವರ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಅಲ್ಲೇ ತೊಗೋಬೋದು ಕೆಳಗಡೆ. ಸೊ ಈಗ ವಾಸ್ ಇಷ್ಟ ಆದರೆ ಫ್ಲವರ್ಗೆ ಬೇರೆ ರೇಟು, ಆ ಕೆಳಗಡೆ ಇರೋ ಬೌಲ್ಗೆ ಬೇರೆ ರೇಟು, ಬರೀ ವಾಸೇ ಬರೋದಿಲ್ಲ, ಎಲ್ಲ ಸಪ್ರೇಟ್ ಇಲ್ಲಿ. ಮತ್ತು ಈಗ ಇದು ಬೆಡ್ರೂಮ್ದು ಒಂದು ಮಾಡೆಲ್ ಡಿಸೈನು, ಇಂಟೀರಿಯರ್ ಯಾವ ಥರ ಮಾಡ್ಬೋದು ಅಂತ. ಸೊ ಇಲ್ಲೇ ಎಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಅದರದ್ದು ಪ್ರೈಸಸ್ ಅಲ್ಲೇ ಹಾಕಿದ್ದಾರೆ. ನಿಮಗೆ ಯಾವುದಾದ್ರೂ ಒಂದು, ಇಡೀ ಮಾಡೆಲಲ್ಲಿ ಯಾವುದಾದ್ರೂ ಒಂದು ಐಟಮ್ ಇಷ್ಟ ಆಯಿತು ಅಂದರು, ಆ ಐಟಮ್ದು ಹೊರಗಡೆ ಶೋಕೇಸ್ ಮಾಡಿದ್ದಾರೆ. ಸೊ ಆ ಶೋಕೇಸಲ್ಲಿ ಅದೇ ಐಟಮ್ನ ಇಟ್ಟಿದ್ದಾರೆ, ನೋಡ್ಬೋದು ಆ ಕಡೆ ಕಾಣಿಸ್ತಿದೆಯಲ್ಲ. ಸೊ ಅದೇ ಅದು, ನಿಮಗೆ ಆ ರೂಮಲ್ಲಿ ಯಾವುದು ಇಷ್ಟ ಆಯಿತು ಅದನ್ನು ಅಲ್ಲಿ ತೊಗೋಬೋದು. ಮತ್ತು ಕೆಳಗೆ ಇನ್ನೂ ಜಾಗ ಇದೆ, ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಇನ್ನೊಂದು ಫ್ಲೋರಲ್ಲಿ. ಸೊ ಅಲ್ಲಿ ಬೇಕಾದರೆ ನೀವು ಅದೇ ಐಟಮ್ನ ಪರ್ಚೇಸ್ ಮಾಡ್ಬೋದು. ನೋಡಿ 16,000 ಇದೆ. ಸೊ ಇಲ್ಲಿ ಒಂದೊಂದಕ್ಕೂ ಒಂದೊಂದು ಡಿಸೈನ್ಗಳಿದೆ. ಸೊ ಕ್ಯಾಬಿನೆಟ್ಗೆ ಸಪ್ರೇಟು, ಮತ್ತು ಚೇರ್ಗೆ ಸಪ್ರೇಟು. ಈಗ ಅದು ಫುಟ್ ಸ್ಟೂಲ್ ಇಟ್ಟಿದ್ದಾರೆ ನೋಡಿ, ಸೋಫಾದ ಹತ್ರ ಫುಟ್ ಸ್ಟೂಲೇ ಸಪ್ರೇಟ್ ರೇಟು, ಸೋಫಾನೇ ಸಪ್ರೇಟ್ ರೇಟು, ಅದರಲ್ಲಿ ಹಾಕಿರೋ ಲೈನರ್ಸೇ ಸಪ್ರೇಟ್ ರೇಟು, ಎಲ್ಲ ಸಪ್ರೇಟ್ ರೇಟ್ ಇದೆ. ಸೊ ನನಗೆ ತುಂಬ ಇಷ್ಟ ಆದಂಥ ಡಿಸೈನ್ ಇದು. ಈಗ ಕೆಲವರು ಫಾರ್ಮ್ ಹೌಸ್ ಎಲ್ಲ ಮಾಡ್ತಾರೆ, ಸೊ ಅಂಥವ್ರಿಗೆಲ್ಲ ತುಂಬ ಇದಾಗುತ್ತೆ. ಚಿಕ್ಕ ಜಾಗದಲ್ಲಿ ಒಳ್ಳೆ ಇದೆ, ಒಂದು ಹಾಲ್ ಬರುತ್ತೆ, ಒಂದು ಕಿಚನ್ ಬರುತ್ತೆ, ಮತ್ತು ಚೆನ್ನಾಗಿದೆ ಡಿಸೈನ್. ಈಗ ಫಾರ್ಮ್ ಹೌಸ್ ಎಲ್ಲ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಒಳ್ಳೆ ಇದೆ ಇದು. ಈ ಪ್ರೈಸ್ ನೋಡಿ, ಇದು 11,000 ಈ ಸ್ಟೂಲ್ಗೆ, ಅಂದರೆ ಟೇಬಲ್ ಟಾಪ್ಗೆ. ನೋಡಿ ಇಲ್ಲಿ ಶೆಲ್ಫ್ಸ್ ಎಲ್ಲ ಇದೆ. ಸೊ ಇಲ್ಲೇ ಡೈನಿಂಗ್ ಟೇಬಲ್ ಸಹ ಇದೆ, ಮತ್ತು ಅದ್ರ ಬ್ಯಾಕ್ ಸೈಡೇ ಕಿಚನ್ನು. ನೀವು ಬೇಕಿದ್ದರೆ ಹೊಸದಾಗಿ ಮನೆ ಕಟ್ಟೋರು ಇಲ್ಲಿದ್ದು ಡಿಸೈನ್ ಬಂದು ನೀವು ಫೋಟೋ ಎಲ್ಲ ತೊಗೊಂಡು ಅದೇ ರೀತಿ ಬೇಕಾದರೆ ಮಾಡಿಸ್ಕೋಬೋದು. ನಿಮಗೆ ಆ ಯಾವ್ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ, ಸೊ ಅವರೇ ಬಂದು ನಿಮಗೆ ಆಯ್ಕೆದವರೇ ಮಾಡಿ ಕೊಡ್ತಾರೆ. ಸೊ ನನಗೆ ತುಂಬ ಇಷ್ಟ ಆದಂಥ ಡಿಸೈನ್ ಇದು, ಚೆನ್ನಾಗಿದೆ ಡಿಸೈನ್. ಸೊ ನೀವು ಆ ರೂಮ್ ಯಾವ್ಯಾವ ರೂಮ್ ಹೋಗ್ತೀರೋ
ಅಲ್ಲಿ ಅದರದ್ದು ಯಾವ ಲೊಕೇಶನ್ ಇದೆ, ಸೊ ಅದರದ್ದು ಸೈಜ್ ಹಾಕಿದ್ದಾರೆ, ಏರಿಯಾಸ್ ಎಷ್ಟು ಸ್ಕ್ವೇರ್ ಮೀಟರ್ ಇದೆ ಅಂತ. ಸೊ ನೀವು ಅದೇ ರೀತಿ ಬೇಕಿದ್ರೆ ಮಾಡ್ಕೋಬೋದು. ಸೊ ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಬಂದು ನೋಡಬೇಕು, ಯಾಕಂದರೆ ಕೆಲವರಿಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸದೇ ಇರ್ಬೋದು, ಇಲ್ಲಿ ಬಂದರೆ ಚೆನ್ನಾಗಿ ಕಾಣಿಸ್ಬೋದು. ಸೊ ಹಾಗಾಗಿ ಹೇಳ್ತಾ ಇರೋದು. ನೋಡಿ, ನೀವು ಯಾವ್ಯಾವ ಶೋರೂಮ್ ಅಥವಾ ಅದು ಮಾಡೆಲ್ ಹೋಗ್ತೀರಾ ಅಲ್ಲಿ ಅದರದ್ದು ಸ್ಕ್ವೇರ್ ಮೀಟರ್ಸ್ ಅಂದರೆ ಸೈಜ್ ಎಲ್ಲ ಎಷ್ಟು ಅಳತೆ ಇದೆ ಅಂತೆಲ್ಲ ಹಾಕಿರ್ತಾರೆ. ಸೊ ಸ್ವಲ್ಪ ಈಸಿ ಆಗುತ್ತೆ. ಈಗ ನಮ್ಮದು ಮನೆದು ಎಷ್ಟಿದೆ, ಸೊ ಇದರಲ್ಲಿ ಎಷ್ಟಿದೆ ಅದನ್ನೆಲ್ಲ ಇಲ್ಲೇ ನೋಡ್ಕೋಬೋದು. ಸೊ ಮತ್ತು ಇಲ್ಲಿ ಕಮ್ಮಿ ಪ್ರೈಸಲ್ಲಿರುವಂಥ ಫರ್ನಿಚರ್ಗಳು ಏನಿದೆ ಅದೆಲ್ಲ ಮೆಟಲಲ್ಲಿ ಮಾಡಿರೋಂಥದ್ದು, ವುಡ್ಡಲ್ಲಿ ಯಾವುದೂ ಮಾಡಿರೋದಲ್ಲ, ಮೆಟಲ್ಲು ಮತ್ತು ತುಂಬ ತೆಳು ಮೆಟೀರಿಯಲ್ ಮಾಡಿದ್ದಾರೆ. ಯಾಕಂದರೆ ಅದು ಮುಟ್ಟಿದ್ರೆ ಮುರಿದೋಗುತ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಸೊ ಅದು ಸ್ವಲ್ಪ ನನಗೆ ಬೇಜಾರು ಅನ್ನಿಸ್ತು, ಯಾಕಂದರೆ ತುಂಬ ಪ್ರೈಸ್ ಕಮ್ಮಿ ಅಂತ ಹಾಕಿರೋದೇ 900, ಅದರಲ್ಲೂ ತುಂಬ ಕಳಪೆ ಮಟ್ಟದ ಮೆಟೀರಿಯಲ್ ಹಾಕಿದ್ದಾರೆ. ಯಾಕಂದರೆ ತೋರಿಸ್ತೀನಿ ನಿಮಗೆ, ಅದು ಕೆಲವೊಂದು ಐಟಮ್ಗಳಂತೂ ತುಂಬ ತೆಳು ಇದೆ ಮತ್ತು ತುಂಬ ತೆಳು ಮೆಟೀರಿಯಲ್, ಮೆಶ್ ಥರ ಮೆಟೀರಿಯಲಲ್ಲಿ ಮಾಡಿದ್ದಾರೆ. ಹಾಗಾಗಿ ಹೇಳ್ತಾ ಇರೋದು. ಆ್ಯಕ್ಚುಲಿ ಕೆಳಗೆ ಅವರು ಐಕ್ಯಾ ತುಂಬ ವೀಡಿಯೋಸ್ ನೋಡಿದೆ ಇದಕ್ಕಿಂತ ಮುಂಚೆ. ಐಕ್ಯಾ ತುಂಬ ಅಫೋರ್ಡಬಲ್ಲು, ಲೋ ಬಜೆಟ್ ಅಂತೆಲ್ಲ ಹಾಕಿದರು. ನನಗೇನೋ ಇಲ್ಲ ಹಾಗೆ ಅನ್ನಿಸ್ತಾ ಇಲ್ಲ, ಯಾಕಂದರೆ ಇಲ್ಲಿ ಪ್ರೈಸ್ಗಳಂತೂ ತುಂಬ ಚೇಂಜಸ್ ಇದೆ ಮತ್ತು ತುಂಬ ಹೈ ಇದೆ ಪ್ರೈಸು, ಲೋ ಅಂತೂ ಇಲ್ಲ. ಸೊ ನೋಡಿ, ಇದು ಬಾಲ್ಕನಿ ಡಿಸೈನು, ಬರೀ ಇದು ಟಿಪಾಯ್ ಇದೆಯಲ್ಲ, ಟಿಪಾಯ್ಗೆ 4000 ಇದೆ. ನೆಕ್ಸ್ಟು ಆ ಚೇರ್ಗೆ 800 ರೂಪೀಸ್ ಇದೆ. ಸೊ ಇಲ್ಲಿ ಕೆಲವೊಂದು ಪೀಸ್ಗಳು ಇಟ್ಟಿದ್ದಾರೆ, ಅದೆಲ್ಲ ಶೋ ಪೀಸ್, ಅದರದ್ದು ರೇಟ್ ಇದೆ ಬಟ್ ಅವ್ರ ಹತ್ರ ಸ್ಟಾಕ್ ಇಲ್ಲ. ನೋಡಿ, ಇದು ಲಾಂಡ್ರಿ ಡಿಸೈನು. ಮತ್ತೀಗ ಕೆಲವೊಬ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಅವರದ್ದೇ ಸಪ್ರೇಟ್ ರೂಮ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ಯಾವ ಥರ ಡಿಸೈನು ಇವರೇ ಹೊಸದಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಇದು ನೋಡಿ, ಇದು ಪ್ಲ್ಯಾಂಟ್ ಮಿಕ್ಸ್ಚರ್ ಅಂತೆ, ಪ್ರೈಸ್ ಹಾಕಿಲ್ಲ. ಅಂದರೆ ಗಿಡಗಳಿಗೆಲ್ಲ ನೀರು ಸ್ಪ್ರೇ ಮಾಡ್ತಾರಲ್ಲ, ಇಂಟೀರಿಯರ್ ಮನೆಗಳೆಲ್ಲ ಬೆಳೆಯುವಂಥ ಗಿಡಗಳು, ಸೊ ಅದರದ್ದು ಸ್ಪ್ರೇಯರ್ ಅದು. ಸೊ ಈಗ ನೋಡಿ, ಇಲ್ಲಿ ಕೆಲವೊಂದು ಶೋರೂಮ್ ಥರ ಮಾಡಿದ್ದಾರೆ. ಸೊ ಆ ಶೋರೂಮ್ ಆದಮೇಲೆ ನಿಮಗೆ ಒಂದು ದೊಡ್ಡ ಏರಿಯಾದಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಇಟ್ಟಿದ್ದಾರೆ, ಶಾಪಿಂಗ್ ಥರ. ಸೊ ಈಗ ನಾನು ಬಂದಿರೋಂಥದ್ದು ಆ ಶೋರೂಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬರೀ ಸೋಫಾಸ್ ಇದೆ. ಸೋಫಾ ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ. ಸೋಫಾ ಅದಾದಮೇಲೆ ಸೋಫಾಗೆ ಬೇಕಾಗಿರೋ ನೆಕ್ಸ್ಟ್ ಅಸೆಸರಿ, ಮತ್ತು ಸೋಫಾದಲ್ಲಿ ಬರೋಂಥ ಸಿಂಗಲ್ ಚೇರು, ಮತ್ತು ಸೋಫಾದಲ್ಲಿ ಬರೋಂಥ ಫುಡ್ ಸ್ಟಾಪ್ ಅಂದರೆ ಫುಡ್ ಸ್ಟೂಲ್. ಸೊ ಅದೆಲ್ಲ ಸಪ್ರೇಟ್ ಮಾಡಿದ್ದಾರೆ. ನೋಡಿ, ಇದು ಇಬ್ಬರು ಕೂತ್ಕೊಳ್ಳೋಂಥದ್ದು 16,000 ಇದೆ ಪ್ರೈಸು. ಸೊ ಸೋಫಾಗೆ ಬೇರೆ ರೇಟು, ಮತ್ತು ಹಾಕಿದಾರಲ್ಲ ಕವರು, ಅದಕ್ಕೆ ಬೇರೆ ರೇಟ್ ಇದೆ, ಎರಡೂ ವೇರಿ ಆಗುತ್ತೆ. ನೋಡಿ, ಇದು 3 ಸೀಟರ್ ಸೋಫಾ ಕಮ್ ದಿವಾನ್ ಟೈಪ್ ಇದೆ. ಇದು ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ನನಗೆ. ಸೊ ಒಂದು ಸೋಫಾ ಡಿಸೈನಲ್ಲೇ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ಇವರು. ನಿಮಗೆ ಒಂದು ಪ್ರಾಡಕ್ಟ್ ಇಷ್ಟ ಆಗಿ ಅದರಲ್ಲಿ ತುಂಬ ಕಲರ್ಸ್ ಬೇಕು ಅಂದರೆ ಇಲ್ಲಿ ಬರ್ಬೋದು, ಚೆನ್ನಾಗಿದೆ ಇಲ್ಲಿ. ಬಟ್ ಆಗಲೇ ಹೇಳಿದಾಗೆ ಇದು ಲೋ ಬಜೆಟ್ ಅಂತೂ ಅಲ್ಲ, ಹೆವಿ ಹೈ ಬಜೆಟು. ನೋಡಿ, ಅಲ್ಲಿ ಆಗಲೇ ಹೇಳಲಿಲ್ಲ, ಸೋಫಾ ಇದೆ, ಸೋಫಾದ ಪಕ್ಕದಲ್ಲಿ ಫುಡ್ ಸ್ಟೂಲ್ ಇದೆ. ಸೋಫಾಗೆ ಬೇರೆ ರೇಟು, ಫುಡ್ ಸ್ಟೂಲ್ಗೆ ಬೇರೆ ರೇಟು.
ಸೊ ಕೆಲವೊಂದು ಫರ್ನಿಚರ್ ಶಾಪ್ಸಲ್ಲಿ ಎಲ್ಲ ಎಲ್ಲದು ಸೇರಿಸಿ ಪ್ರೈಸ್ ಹಾಕಿರ್ತಾರೆ. ಇದರಲ್ಲಿ ಒಂದೊಂದಕ್ಕೆ ಸಪ್ರೇಟ್ ಪ್ರೈಸು. ನಿಮಗೆ ಬೇಕಿದ್ರೆ ಅದೊಂದೇ ಐಟಮ್ನೇ ತೊಗೋಬೋದು. ಹಾಗೆ ಸೊ ಸೋಫಾ ಎಲ್ಲ ಆಯಿತು. ಈಗ ಕಂಫರ್ಟಬಲ್ ಚೇರ್ ಸೆಕ್ಷನ್ ಇದೆ. ಸೊ ಇರೋದ್ರ ಲೋಯೆಸ್ಟ್ ಪ್ರೈಸೇ 3790 ಅಂತೆ ಕಂಫರ್ಟಬಲ್ ಚೇರ್ಸಲ್ಲಿ. ಸೊ ನೋಡಿ ಯಾವ್ಯಾವ ಥರ ಇದೆ ಕಂಫರ್ಟಬಲ್ ಚೇರ್ಸು, ಮತ್ತು ಏನು ಹೇಳ್ತಾರೆ ಅದಕ್ಕೆ, ರಾಕಿಂಗ್ ಚೇರ್ಸು, ಮತ್ತು ಸ್ಲೀಪಿಂಗ್, ಈಗ ಫುಲ್ಲು ಮಲ್ಕೊಳ್ಳೋಕ್ಕೆ ರಿಲ್ಯಾಕ್ಸಬಲ್ ಚೇರ್ ಎಲ್ಲ ಇದೆ. ಅದು ಆ್ಯಕ್ಚುಲಿ 21,000 ಎಲ್ಲ ಇದೆ ನೋಡಿ ಅದು. ಸೊ ಈ ಚೇರ್ ನೋಡಿ, ಇದು ರಾಕಿಂಗ್ ಚೇರು, ಅಂದರೆ ಹಿಂದೆ ಮುಂದೆ ಹೋಗುತ್ತಲ್ಲ ಆ ಥರ. ಇದ್ರ ಪ್ರೈಸು 14,000 ಇದೆ. ಸೊ ಈ ಸೋಫಾ ನೋಡಿ, ಇದು ಕನ್ವರ್ಟಬಲ್ ಸೋಫಾ, ಅಂದರೆ ನೀವು ಸೋಫಾನಾದರೂ ಮಾಡ್ಕೋಬೋದು, ಇಲ್ಲ ಬೆಡ್ ಆದರೂ ಮಾಡ್ಕೋಬೋದು. 2 in 1 ಇದು. ಪ್ರೈಸ್ ಬಂದು 70,000 ಇದೆ. ಇದು 3 ಸೀಟರ್ ಸೋಫಾ ಥರ ಮಾಡ್ಕೋಬೋದು, ಇಲ್ಲ ಬೆಡ್ ಆದರೂ ಮಾಡ್ಕೋಬೋದು, ಡಬಲ್ ಬೆಡ್. ಸೊ ಇದು ನೋಡಿ, ಬೆಡ್ ಕಾಫಿ ಎಲ್ಲ ಕುಡಿಯೋರಿಗೆ ಅಲ್ಲೇ ಒಂದು ಡೆಸ್ಕ್ನ ಬೆಡ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಕಾಫಿ ಮಗ್ಗೆಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಈಗ ಅಲ್ಲಿ ಬೆಡ್ ಮತ್ತು ರ್ಯಾಕೆಲ್ಲ ಇಟ್ಟಿದ್ದಾರಲ್ಲ, ಅದನ್ನು ಇಲ್ಲಿ ಹಿಂದ್ಗಡೆ ಇಟ್ಟಿದ್ದಾರೆ ನೋಡಿ. ಬಗ್ ಬ್ಯಾಕ್ ಲೀಗ್ 179 ರೂಪಾಯಿ. ಆ್ಯಕ್ಚುಲಿ ಅವ್ರು ಹಾಕಿರೋದು ಪ್ರೈಸು ಇದು ಟ್ರೇಗಲ್ಲ, ಮಗ್ಗಿಗೆ 179 ರೂಪಾಯಿ. ಸೊ ಕನ್ಫ್ಯೂಸ್ ಆಗಿದ್ರೆ ಯಾಮಾರ್ತೀರ, ಯಾಕಂದರೆ ಇಲ್ಲಿ ಹಾಕಿರೋಂಥದ್ದು 179 ರೂಪಾಯಿ ಮಗ್ಗಿಗೆ, ಬಟ್ ಅವ್ರು ಪ್ರೈಸ್ ಹಾಕಿರೋಂಥದ್ದು ಇದಕ್ಕೆ ಏನು ಹೇಳ್ತೀವಿ, ಟ್ರೇ ಜಾಗದಲ್ಲಿ ಮಗ್ದು ಪ್ರೈಸ್ ಹಾಕಿದ್ದಾರೆ. ನೋಡ್ಕೊಂಡು ತೊಗೋಬೇಕಿಲ್ಲಿ. ಆ್ಯಕ್ಚುಲಿ ನೋಡಿ, ಪ್ರೈಸ್ ಇರೋದು 700 ರೂಪಾಯಿ ಇದೆ. ಅವರಲ್ಲಿ ಪ್ರೈಸ್ ಹಾಕಿರೋಂಥದ್ದು 179 ರೂಪಾಯಿ ಮಗ್ ರೇಟು. ಸೊ ಈಗ ಬಂದಿರೋಂಥದ್ದು ಸೋಫಾ ಕಮ್ ಬೆಡ್. ಇದು ಫುಲ್ ಬೆಡ್ನ ನೀವು ಸೋಫಾ ಥರ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಈಗ ಕೆಲವೊಬ್ಬರು ಔಟ್ ಹೌಸಲ್ಲೆಲ್ಲ ಹಾಕಿರ್ತಾರೆ ಗೆಸ್ಟ್ಗಳಿಗೋಸ್ಕರ. ಸೊ ಸೋಫಾ ಥರನಾದ್ರು ಮಾಡ್ಕೋಬೋದು, ಇಲ್ಲ ಬೆಡ್ ಥರನಾದ್ರು ಮಾಡ್ಕೋಬೋದು. ಇದು ಫುಲ್ ಮೆಟಲ್ ಫ್ರೇಮು, ವುಡ್ಡಲ್ಲ, ಫುಲ್ ಮೆಟಲ್ಲು. ಸೊ ಮೆಟಲ್ನ ನೀವು ಓಪನ್ ಮಾಡಿದ್ರೆ ಸ್ಟ್ರೆಚ್ ಆಗುತ್ತೆ. ನೋಡಿ ಈ ಥರ. ಈಗ ಇಲ್ಲಿ ಕೆಳಗೆ ಏನಿದೆ, ಸೊ ಅದನ್ನೇ ಅಲ್ಲಿ ಸೋಫಾ ಥರ ಮಾಡಿ ತೋರಿಸಿದ್ದಾರೆ ಯಾವ ಥರ ಆಗುತ್ತೆ ಅಂತ. ಇದು ಪ್ರೈಸ್ ಬಂದು 9,000. ಸೊ ಈ ಸೋಫಾದ ಸ್ಪೆಷಾಲಿಟಿ ಏನು ಅಂದರೆ ಇದರಲ್ಲಿ ಸ್ಟೋರೇಜ್ ಸಹ ಇದೆ. ಸೊ ಸೋಫಾ ಕೆಳಗೆ ನೀವು ಬೇಕಿದ್ರೆ ಏನಾದರೂ ಹೌಸ್ ಹೋಲ್ಡ್ ಐಟಮ್ಸ್ನ ಕೆಳಗೆ ಸ್ಟೋರೇಜ್ ಮಾಡ್ಕೋಬೋದು. ಸೊ ಎರಡರಲ್ಲೂ ಸ್ಟೋರೇಜ್ ಇದೆ, ಇದರಲ್ಲೂ ಸಹ ಸ್ಟೋರೇಜ್ ಇದೆ. ರೈಟ್ ಸೈಡ್ ಇದೆಯಲ್ಲ ಸಿಟ್ಟಿಂಗು, ಅದರಲ್ಲೂ ಸಹ ಸ್ಟೋರೇಜ್ ಇದೆ. ಎರಡರಲ್ಲೂ ಸ್ಟೋರ್ ಮಾಡ್ಕೋಬೋದು. ಇದು ಪ್ರೈಸು 55,000 ಇದೆ. ಸೊ ಇದರಲ್ಲೇ ನಿಮಗೆ ಈಗ ಒಂದು ಐಟಮ್ ತೋರಿಸ್ತಾರೆ. ಸೊ ಅದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ನಿಮ್ಗೆ ಯಾವ ವೆರೈಟಿ ಬೇಕೋ ಅದನ್ನ ತೊಗೋಬೋದು. ನೋಡಿ, ಈಗ ಓಪನ್ ಮಾಡ್ತೀನಿ ನೋಡಿ. ಕೆಳಗಡೆ ಬ್ಲ್ಯಾಂಕೆಟ್ಸ್ ಅಥವಾ ಏನಾದರೂ ಐಟಮ್ ಹಾಕೋಬೋದು.
ಸೊ ನೆಕ್ಸ್ಟ್ ಬಂದು ಈಗ ಫುಡ್ ಸ್ಟೂಲ್ಸ್ ಸೆಕ್ಷನ್. ಸೊ ಈ ಫುಡ್ ಸ್ಟೂಲಲ್ಲೂ ಸಹ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ. ಫುಡ್ ಸ್ಟೂಲ್ದು ಮೇಲ್ಗಡೆ ಪೋರ್ಷನ್ನ ಲಿಫ್ಟ್ ಮಾಡಿದರೆ ಕೆಳಗೆ ಸ್ಟೋರೇಜ್ ಇದೆ, ನೀವು ಇಲ್ಲೂ ಏನಾದರೂ ಬೇಕಾದರೂ ಇಟ್ಕೋಬೋದು. ಸೊ ಎಲ್ಲ ಫುಡ್ ಸ್ಟೂಲಲ್ಲೂ ಇದೇ ಥರ ಇದೆ. ಸೊ ಈ ಮಗ್ಗಿದು ಪ್ರೈಸ್ ಬಂದು 99 ರುಪೀಸ್. ಚೆನ್ನಾಗಿದೆ ಮಗ್ಗಿದು. ಆ್ಯಕ್ಚುಲಿ ಕಪ್ ಕೇಕ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬ ಈಸಿ ಆಗುತ್ತೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಸ್ಟೂಲ್ ಸೆಕ್ಷನ್. ಸೊ ಈ ಏನಾದರೂ ವಾಸಸ್ ಅಥವಾ ಏನಾದರೂ ಇಡಲಿಕ್ಕೆ ಸ್ಟೂಲ್ಸ್ ಅಥವಾ ಔಟ್ಡೋರಲ್ಲಿ ಲ್ಯಾಪ್ಟಾಪ್ಸ್ ಇಟ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇಲ್ಲಿ ಒಂದೊಂದು ಡಿಸೈನ್ ಇದೆ. ಇಲ್ಲಿರೋಂಥದ್ದೆಲ್ಲ ವುಡ್ಡು. ಸೊ ವುಡ್ದು ರೇಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಮೆಟಲ್ದು ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇಲ್ಲಿ ಇರೋ ಥರ ಲೋಯೆಸ್ಟ್ ಪ್ರೈಸಸ್ ಅಂತ ಏನೇನಿದೆ ಅದೆಲ್ಲ ಮೆಟಲ್. ಸೊ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಲೋಯೆಸ್ಟ್ ಪ್ರೈಸು 899 ಅಂತ. ಇದು ತುಂಬ ಚೀಪ್ ಕ್ವಾಲಿಟಿ. ಆ್ಯಕ್ಚುಲಿ ನೀವು ಅದು ಮುಟ್ಟಿದ್ರೆ ಮುರಿದೋಗುತ್ತೆ, ಆ ಲೆವೆಲಲ್ಲಿದೆ ಅದು ನೋಡಿ. ಇಲ್ಲಿ ಆಲ್ರೆಡಿ ಅದು ಬೆಂಡ್ ಆಗಿದೆ. ಡೆಮೋ ಪೀಸ್ ಏನು ಇಟ್ಟಿದ್ದಾರೆ ಅದೇ ಬೆಂಡ್ ಆಗಿದೆ. ಇಲ್ಲಿ ಅಂಥದ್ದೇ ಡೆಮೋ ಪೀಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಡೆಮೋ ಪೀಸ್ನೇ ಚೆನ್ನಾಗಿರಬೇಕು, ಅದನ್ನೇ ಡೆಮೋ ಪೀಸ್ ಇಟ್ಟಿದ್ದಾರೆ. ಸೊ ಇದು 999. ಸೊ ಇದು ಅಷ್ಟೇ. ಇಲ್ಲಿ ಲೋಯೆಸ್ಟ್ ಪ್ರೈಸಸ್ ಏನೇನಿದೆ ಅದೆಲ್ಲ ತುಂಬ ಕಮ್ಮಿ ಇರುತ್ತೆ ಕ್ವಾಲಿಟಿ, ಅಷ್ಟೇನು ಒಳ್ಳೆ ಇರೋದಿಲ್ಲ. ಒಂದು ಕರೆಕ್ಟಾಗಿ ರಫ್ ಯೂಸ್ ಮಾಡಿದ್ರೆ ಒಂದೇ ದಿನಕ್ಕೆ ಕಟ್ಟಾಗಿ ಹೋಗ್ಬೋದು. ಇಲ್ಲಿ ವೆರೈಟೀಸ್ ತುಂಬ ಇದೆ, ಆದರೆ ಕ್ವಾಲಿಟಿ ಅಷ್ಟು ಇಲ್ಲ. ಲೋ ಪ್ರೈಸಲ್ಲಿರೋಂಥದ್ದು, ಹೈ ಪ್ರೈಸಲ್ಲಿರೋಂಥದ್ದು ಗೊತ್ತಿಲ್ಲ, ಯಾಕಂದರೆ ಅದು ವೇರಿ ಆಗುತ್ತೆ. ವುಡ್ ಮೆಟೀರಿಯಲ್ಸು ಮತ್ತು ಅದರಲ್ಲಿ ಯೂಸ್ ಮಾಡಿರೋ ವುಡ್ ಯಾವುದು ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಇಲ್ಲಿರೋಂಥದ್ದು ಕಂಟೈನರು, ವುಡನ್ ಕಂಟೈನರು. ಟೇಬಲ್ಲು ಸಹ ಆಗುತ್ತೆ, ಅದರಲ್ಲೇ ಕಂಟೈನರ್ ಸಹ ಆಗುತ್ತೆ, ಸ್ಟೋರೇಜ್ ಸಹ ಮಾಡ್ಬೋದು. ನನ್ನ ಹೇಳಲಿಲ್ಲ, ವುಡ್ಡಿಗೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಮೆಟಲ್ ಐಟಮ್ಗೆ ಪ್ರೈಸ್ ಕಮ್ಮಿ ಇರೋಂಥದ್ದಲ್ಲಿ. ಸೊ ಈಗ ನೆಕ್ಸ್ಟ್ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಇದು. ಸೊ ಇಲ್ಲಿ ಏನೇನು ಇಟ್ಟಿದ್ದಾರೆ ಅದೆಲ್ಲ ಸಪ್ರೇಟ್ ರೇಟ್ ಇದೆ. ಈಗ ಲೈಟ್ಗೆ ಬೇರೆ ರೇಟು, ಫುಡ್ ಸ್ಟೂಲ್ಗೆ ಬೇರೆ ರೇಟು, ಅಲ್ಲಿ ಕೆಳಗೆ ಹಾಕಿರೋ ಕಾರ್ಪೆಟ್ಗೆ ಬೇರೆ ರೇಟು. ನೆಕ್ಸ್ಟ್ ಈಗ ವಾಲ್ ಪೇಪರ್ಸ್ ಎಲ್ಲ ಹಾಕ್ತಾರೆ. ಸೊ ಇವರು ವಾಲ್ ಕಾರ್ಪೆಟ್ ಹಾಕಿದ್ದಾರೆ. ಈ ವಾಲ್ ಕಾರ್ಪೆಟ್ಗೆ 25,000 ಇದೆ, ಜಸ್ಟ್ ಆ ವಾಲ್ ಕಾರ್ಪೆಟ್ಗೆ. ನೋಡಿ ಆ ಮೇಲ್ ಲೈಟ್ ಹಾಕಿದಾರಲ್ಲ, ಮೇಲ್ ಲೈಟ್ ಹಾಕಿದ್ದಾರೆ. ಸೊ ಅದರದ್ದು ಪ್ರೈಸ್ ಟ್ಯಾಗ್ನೂ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಇದು ನೋಡಿ, ಇದು ಕಿಡ್ಸ್ ಸೋಫಾ ಅಂತೆ. ಒಂದು ಸೋಫಾಗೆ 10,000 ಇದೆ. ನೋಡಿ ಇದು ಲೈಟು ಚೆನ್ನಾಗಿದೆ, ಫೋಕಸಿಂಗ್ ಲೈಟ್. ನಮ್ಗೆ ಹೇಗೆ ಬೇಕಾದರೂ ಹಾಕ್ಬೋದು. ಬಟ್ ಇಲ್ಲಿ ಚೆನ್ನಾಗಿ ಕಾಣುತ್ತೆ, ಮನೆಗೆ ಹೋದಾಗ ಯಾವ ಥರ ಕಾಣುತ್ತೆ ಗೊತ್ತಾಗಲ್ಲ, ಮನೆಗೆ ತೊಗೊಂಡೋದಾಗ. ಸೊ
ಸೊ ಇದು ನೋಡಿ, ಇದು ಸೋಫಾ ಕಮ್ ಬೆಡ್. ಇದು ಸೋಫಾ ಟೈಪ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಬೆಡ್ ಟೈಪ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಕೆಳಗಡೆ ಇದು ಫುಲ್ ಮೆಟಲ್ ಸೋಫಾ ಇದು. ಇದು ಪ್ರೈಸ್ ಬಂದು 12,000 ಇದೆ. ಬರೀ ಸೋಫಾಗೆ ನಿಮಗೆ ಅದರಲ್ಲಿ ಇದೆಲ್ಲ ಬರುತ್ತೆ ನೋಡಿ, ಮ್ಯಾಟ್ರೆಸ್ ಎಲ್ಲ, ಅದೆಲ್ಲ ಬರೋದಿಲ್ಲ. ಬರೀ ಆ ಫ್ರೇಮ್ಗೆ ಸಪ್ರೇಟು ನೋಡಿ. ಈಗ ಅದು ಫ್ರೇಮ್ಗೆ 17,000 ಇದೆ. ಆ ಮ್ಯಾಟ್ರೆಸ್ ಇದೆಯಲ್ಲ, ಆ ಮ್ಯಾಟ್ರೆಸ್ಗೆ 12,000. ಇವರು ಕರೆಕ್ಟಾಗಿ ಹಾಕೋದೇ ಇಲ್ಲ, ಮಾರಿದ್ರೆ ಗೋವಿಂದ. ನೋಡಿ, ಕೆಳಗಡೆ ಎಳೆಯುವಂಥದ್ದು, ಅಂದರೆ ಕನ್ವರ್ಟ್ ಮಾಡ್ಕೋಬೋದು ಸೋಫಾ ಅಥವಾ ಬೆಡ್ಡು. ಕೆಳಗಡೆ ಇನ್ನೊಂದು ಮ್ಯಾಟ್ರೆಸ್ ಇದೆ. ಒಂದು ಮ್ಯಾಟ್ರೆಸ್ಗೆ ರೇಟ್ ಅಲ್ಲ, ಅದು 2 ಮ್ಯಾಟ್ರೆಸ್ಗೂ ಸೇರಿಸಿ ರೇಟು. ನೀವು ಯಾವುದೇ ಐಟಮ್ ತೊಗೋಬೇಕಾದ್ರೂ ನೋಡಿ ತೊಗೋಬೇಕಿಲ್ಲಿ. ಬರೋದಿಲ್ಲ, ಫುಲ್ ಟೈಟ್ ಇದೆ. ಕಿಚನ್ ಡಿಸೈನು ಇಲ್ಲಿ ಆಲ್ಮೋಸ್ಟ್ ಎಷ್ಟು ಮಾಡೆಲ್ಗಳಿದೆ ಕಿಚನ್ದು, ಅದರಲ್ಲೆಲ್ಲ ಮಾಡೆಲಲ್ಲೂ ಇದೇ ಸ್ಟವ್ಸ್ನ ಯೂಸ್ ಮಾಡಿರೋದು ಇವರು. ಮತ್ತು ಎಕ್ಸಾಸ್ಟ್ ಚಿಮ್ನಿ ಇದೆಯಲ್ಲ, ಸೊ ಅದು ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಕಬೋರ್ಡಲ್ಲೇ ಬರುತ್ತೆ, ಒಂದೊಂದು ಎಕ್ಸ್ಟೀರಿಯರ್ ಬರುತ್ತೆ, ಹಾಗೆ ಡಿಫ್ರೆಂಟ್ ಇದೆ. ಸೊ ಐಕ್ಯದಲ್ಲಿ ಒಬ್ಬೊಬ್ಬರು ಸ್ಪಾನ್ಸರ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ನ ಸ್ಯಾಮ್ಸಂಗ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಯಾಕಂದರೆ ಈಗ ಕೆಲವರು ಇಲ್ಲಿ ಬಂದು ನೋಡಿದಾಗ ಇಷ್ಟ ಆಗೋಗುತ್ತೆ, ಆ ಫ್ರಿಡ್ಜು ಅಲ್ಲಿಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಅದನ್ನೇ ಬುಕ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನೋಡಿ. ಈಗ ನಾನು ಬಂದಿರೋಂಥದ್ದು ಸ್ವಲ್ಪ ಲೋ ರೇಂಜಲ್ಲಿ, ಅಂದರೆ ಬಜೆಟ್ ಫ್ರೆಂಡ್ಲಿ ಹೋಮ್ ಡಿಸೈನಿಂಗ್ದು ನೋಡಿ. ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆಲ್ಲ ಚೆನ್ನಾಗಿದೆ ಇದು. ಟೇಬಲ್ಲು ಸಹ ಕಮ್ಮಿ ಇದೆ ಪ್ರೈಸು, ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ. ಕಂಫರ್ಟಬಲ್ ಚೇರ್ದು ಕ್ವಾಲಿಟಿನೂ ಚೆನ್ನಾಗಿದೆ. ಫುಲ್ ಮೆಟಲ್ ಇರೋದ್ರಲ್ಲೇ ಲೋಯೆಸ್ಟ್ ಪ್ರೈಸ್ ಇದು ಕಂಫರ್ಟಬಲ್ ಚೇರು. ಇವ್ರ ಹತ್ರ ಇರೋದ್ರಲ್ಲಿ ನಾನು ಹೇಳ್ತಾ ಇರೋದು 7,000 ಇದೆ. ನೋಡಿ, ಲ್ಯಾಂಪು ಸಪ್ರೇಟು. ಸೊ ಇದು ನೋಡಿ ಕ್ಯಾಬಿನೆಟ್ಗಳು. ಇದು ಫುಲ್ ಮೆಟಲ್ ಕ್ಯಾಬಿನೆಟ್ಟು. ನಾನು ಆಗಲೇ ಹೇಳಿದಾಗೆ ಇದು ಫುಲ್ಲು ಲೋ ಬಜೆಟ್, ಅಂದರೆ ಹೌದು, ಲೋ ಬಜೆಟ್ದು ಡಿಸೈನ್ ಇದು. ಫುಲ್ ಆಲ್ಮೋಸ್ಟ್ ಇಲ್ಲಿ ಡಿಸೈನ್ ಇವ್ರು ಏನು ಮಾಡಿದ್ದಾರೆ ಮಾಡೆಲ್, ಇಲ್ಲಿರೋಂಥದ್ದೆಲ್ಲ ಲೋ ಬಜೆಟ್. ಇದು ಫುಲ್ ಮೆಟಲ್ ಕ್ಯಾಬಿನೆಟ್ ಇದು. ಸೊ ಈಗ ನಾನು ಬಂದಿರೋಂಥ ಏರಿಯಾ ಬಂದು ಟಿ ವಿ ಕ್ಯಾಬಿನೆಟ್ ಏರಿಯಾ. ಇರೋದ್ರಲ್ಲೇ ಲೋ ಪ್ರೈಸು ಟಿ ವಿ ಸ್ಟ್ಯಾಂಡ್ ಇದು, ಅಂದರೆ ಕೆಳಗಡೆ ಪ್ಲ್ಯಾಟ್ಫಾರ್ಮ್ ಬರುತ್ತಲ್ಲ ಅಂಥದ್ದು, 1,790 ರೂಪಾಯಿ. ನಾ ಆಗಲೇ ಲೋಯೆಸ್ಟ್ ಪ್ರೈಸ್ ಎಲ್ಲ ಮೆಟಲೇ ಇರುತ್ತೆ. ಹಾಗಾಗಿ ಲೋ ಕ್ವಾಲಿಟಿ ಮೆಟಲ್ ಅದು. ಲೋಯೆಸ್ಟ್ ಪ್ರೈಸ್, ಲೋ ಕ್ವಾಲಿಟಿ. ತುಂಬ ಡಿಫ್ರೆಂಟ್ ಕ್ಯಾಬಿನೆಟ್ಗಳಿದೆ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಎಲ್ಲ ಡೀಟೇಲಾಗಿ ತೋರ್ಸೋಕೆ ಹೋಗಲ್ಲ, ನೀವೇ ಒಂದ್ಸಲಿ ಬಂದು ನೋಡಿ. ಸೊ ಇದೊಂಥರ ಚೆನ್ನಾಗಿದೆ ಟಿ ವಿ ಕ್ಯಾಬಿನೆಟ್, ಅಂದರೆ ಟಿ ವಿ ಸ್ಟ್ಯಾಂಡು. ಸೊ ಅದು ಟಿ ವಿ ಎಷ್ಟು ಸೈಜ್ ಇಡ್ಬೋದು ಅಂತ ಅವ್ರು ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಪ್ ಟು 55 ಇಂಚ್ ಇಡ್ಬೋದು. ಮತ್ತು ನೀವು ಇಲ್ಲಿ ಆ ಡಿಸೈನಿಗೆ ಯಾವ ವುಡ್ ಕಲರ್ ಬೇಕೋ ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದರಲ್ಲಿ ಪ್ಲೇನ್ ಸಹ ಇದೆ, ಅದರಲ್ಲಿ ಗ್ಲಾಸ್ ಫಿನಿಶ್ ಸಹ ಇದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕ್ಯಾಬಿನೆಟ್ದು ಡೋರ್ಗಳನ್ನ ಕಲರ್ ಸೆಲೆಕ್ಟ್ ಮಾಡ್ಬೋದು. ಎಲ್ಲದರಲ್ಲೂ ಅದೇ ರೀತಿ ಇರೋದು. ಪ್ಲೇನ್ ಸಹ ಇರುತ್ತೆ, ಗ್ಲಾಸ್ ಫಿಟೆಡ್ ಸಹ ಇರುತ್ತೆ. ಮತ್ತು ಅದಕ್ಕೆ ಕಸ್ಟಮೈಸ್ಡ್ ಡೋರ್ ಹ್ಯಾಂಡಲ್ಸ್ಗಳನ್ನೂ ಹಾಕೋಬೋದು. ಡೋರ್ ನಾಬ್ಗಳನ್ನೂ ನೀವು ಹೇಗೆ ಬೇಕು ಆ ಕಸ್ಟಮೈಸ್ದು ಹಾಕೋಬೋದು. ಒಂದೊಂದಕ್ಕೂ ಒಂದೊಂದು ರೇಟು.
ಸೊ ಮಾಡೆಲ್ ಹೌಸಸ್ ಎಲ್ಲ ಆಯಿತು. ಈಗ ಶಾಪಿಂಗ್ ಏರಿಯಾಗೆ ಬಂದಿದ್ದೀನಿ. ಆ್ಯಕ್ಚುಲಿ ಮಾಡೆಲ್ ಹೌಸಸ್ ತುಂಬ ಇದೆ ತೋರಿಸೋದು. ತುಂಬ ತೋರ್ಸೋಕ್ಕೆ ಹೋದರೆ ಲೆಂತ್ ವೀಡಿಯೋ ಆಗುತ್ತೆ, ಹಾಗಾಗಿ ಎಡಿಟ್ ಮಾಡ್ತೀನಿ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಶಾಪಿಂಗೆ. ಮನೆಗೆ ಏನೇನು ಬೇಕು, ಗ್ಲಾಸ್ ಜಾರು, ಬೌಲು, ಆಲ್ಮೋಸ್ಟ್ ಮನೆ ಇಂಟೀರಿಯರ್ಗೆ ಏನೇನು ಬೇಕು ಅಂಥದ್ದು ಮಾತ್ರ ಇರೋಂಥದ್ದು ಇಲ್ಲಿ. ಸೊ ಇದು ಇಂಪೋರ್ಟೆಡ್ ಐಟಮ್ ಯಾವುದಕ್ಕೂ ಬಿಲ್ ರೇಟ್ ಇರೋದಿಲ್ಲ. ಸೊ ಈ ಕಡೆ ಯಾರೂ ಕೇಳಲಿಕ್ಕೂ ಯಾರೂ ಇರೋದಿಲ್ಲ. ಸೊ ಆಗ ನೀವು ಹೇಗೆ ಪ್ರೈಸ್ ತಿಳ್ಕೊಬೇಕು ಅಂದರೆ, ಈ ಥರ ಸಿಸ್ಟಮ್ ಹಾಕಿ ಕೆಳಗಡೆ ಸ್ಕ್ಯಾನರ್ ಇಟ್ಟಿರ್ತಾರೆ. ಸೊ ಸ್ಕ್ಯಾನರ್ ಹತ್ರ ನೀವು ತೊಗೊಂಡೋಗಿ ಹಿಡಿದ್ರೆ ಸಾಕು, ಅದರದ್ದು ಅಮೌಂಟನ್ನ ತೋರಿಸುತ್ತೆ ನೋಡಿ. 300 rupees ಪರ್ ಪೀಸ್ ಪಿಲ್ಲೋಗೆ. ಇಲ್ಲಿ ಕೆಲವೊಂದು ಐಟಮ್ಗೆ ಬಿಲ್ ಅಮೌಂಟ್ ಇರುತ್ತೆ. ಇದು ನೋಡಿ 1815 rupees ಇದೆ. ಬಟ್ ಆ್ಯಕ್ಚುಲಿ ಆಫರ್ ಪ್ರೈಸ್ ಚೇಂಜ್ ಆಗುತ್ತೆ. ಅದು ಎಷ್ಟು ಅಂತ ಗೊತ್ತಾಗೋಕ್ಕೆ ಇಲ್ಲಿ ಹಾಕಿರೋದಿಲ್ಲ ಏನು. ಸೊ ಅದನ್ನು ಚೆಕ್ ಮಾಡ್ಕೋಬೋದು ನೋಡಿ. 1815 rupees ಇತ್ತು. ಸೊ ಆಫರ್ ಪ್ರೈಸ್ ಬಂದು, ಒಂದು ನಿಮಿಷ, 1050 rupees, 800 rupees ಡಿಸ್ಕೌಂಟ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಈ ಥರ ಸ್ಕ್ಯಾನರ್ಗಳು ಇಟ್ಟಿದ್ದಾರೆ. ನಿಮ್ಗೆ ಯಾವ್ಯಾವ ಐಟಮ್ ಬೇಕು ಅದನ್ನೆಲ್ಲ ಎತ್ಕೊಂಡು ಅಲ್ಲೊಂದು ಸಲ ರೀಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವೊಂದು ಐಟಮ್ ಕಾಸ್ಟ್ಲಿ ಅನಿಸುತ್ತೆ. ಸೊ ಅದು ಆಫರಲ್ಲಿರುತ್ತೆ. ಹಾಗಾಗಿ ಆಲ್ರೆಡಿ ತೋರಿಸ್ದಾಗೆ ಅದು 1800 ರೂಪಾಯಿ ಇತ್ತು. ಫುಲ್ ಲೈಟಿಂಗ್ಸ್, ಮನೆಗೆ ಯಾವ್ಯಾವ ರೀತಿ ಬಲ್ಬ್ ಬೇಕು ಅದೆಲ್ಲ ಇಲ್ಲಿ ಸಿಗುತ್ತೆ. ಇದರಲ್ಲೂ ಸಹ ಕೆಲವೊಂದು ಡಿಸ್ಕೌಂಟೆಡ್ ಐಟಮ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಒಂದು ಸಲ ಸ್ಕ್ಯಾನರ್ ಹತ್ರ ತೊಗೊಂಡೋಗಿ ನೀವೇ ಚೆಕ್ ಮಾಡಿಕೊಂಡ್ರೆ ಸ್ವಲ್ಪ ಕನ್ವೀನಿಯೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಂದು ಇಷ್ಟ ಆಗುತ್ತೆ, ರೇಟ್ ಜಾಸ್ತಿ ಅನಿಸುತ್ತೆ. ಸೊ ಅದ್ರದ್ದು ಆಫರ್ಗಳಿರುತ್ತೆ. ಇಲ್ಲಿ ಆಫರ್ಗಳು ಏನು ಅಂತ ಹಾಕಿರೋದಿಲ್ಲ ಇವರು. ಸೊ ಹಾಗಾಗಿ ಹೇಳ್ತಾ ಇರೋದು. ಸೊ ಈ ಬಲ್ಬ್ ನೋಡಿ, ಪ್ರೈಸು 2700 ರೂಪಾಯಿ ಇದೆ. ಸೊ ಇದು ಕಂಟ್ರೋಲ್ ಮಾಡ್ಕೋಬೋದು ಇಂಟೆನ್ಸಿಟಿನ, ಅಂದರೆ ಬೆಳಕನ್ನ ನೋಡಿ. ಕಮ್ಮಿ ಬೇಕಾದರೂ ಮಾಡ್ಬೋದು, ತುಂಬ ಜಾಸ್ತಿ ಬೇಕಾದರೂ ಮಾಡ್ಬೋದು. ಎಲ್ಲ ಇಂಪೋರ್ಟೆಡ್ ಲೈಟ್ಸು. ಸೊ ಈಗ ನಾನು ನೆಕ್ಸ್ಟ್ ಬಂದಿರೋಂಥದ್ದು ಫ್ಲವರ್ ಅಥವಾ ವಾಸ್ ಸೆಕ್ಷನಿಗೆ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳ್ದಾಗೆ ಬೌಲ್ಗೆ ಬೇರೆ ರೇಟ್ ಇರುತ್ತೆ, ಫ್ಲವರ್ಸ್ಗೆ ಬೇರೆ ರೇಟ್ ಇರುತ್ತೆ. ಸೊ ಇದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು ಇಲ್ಲಿರೋಂಥದ್ದೆಲ್ಲ. ಎಲ್ಲ ಇಂಪೋರ್ಟೆಡ್ ಡಿಸೈನ್ ಆಗಿದೆ. ಚೆನ್ನಾಗಿದೆ, ಎಲ್ಲ ಡಿಫ್ರೆಂಟ್ ಇದೆ. ಹೊರಗಡೆ ನಿಮಗೆ ಎಲ್ಲೂ ಸಿಗೋದಿಲ್ಲ ಅಂತಂಥ ಡಿಸೈನ್ಸ್ ಇದೆ. ಅಂದರೆ ಫ್ಲವರ್ಸ್ ಹೇಳ್ತಾ ಇರೋದು. ಸೊ ಇದು ನೋಡಿ, ಸೇಮ್ ಒರಿಜಿನಲ್ ಇದ್ದಂಗೆ ಇದೆ. ಅಯ್ಯಯ್ಯೋ, ಇದು ಆ್ಯಕ್ಚುಲಿ ಒರಿಜಿನಲ್ಲೇ. ಇದು ದೂರದಿಂದ ನೋಡಿದ್ರೆ ಇಲ್ಲೆಲ್ಲ ಆ್ಯಕ್ಚುಲಿ ಫಸ್ಟೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಇಟ್ಟಿದ್ರಾ. ಸೊ ಅದು ಎಲ್ಲ ಆರ್ಟಿಫಿಷಿಯಲ್ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಇದೆಲ್ಲ ಒರಿಜಿನಲ್, ಅಂದರೆ ಲೈವ್ ಪ್ಲ್ಯಾಂಟ್ಸ್ ಇದು. ಇವರಿಲ್ಲಿ ಏನು ಬೋರ್ಡು ಹಾಕಿಲ್ಲ, ಏನೂ ಹಾಕಿಲ್ಲ, ಎಲ್ಲ ಕನ್ಫ್ಯೂಸ್ ಆಗಬೇಕು. ಯಾಕಂದ್ರೆ ಅಲ್ಲಿಂದ ಎಲ್ಲ ಇದ್ದಿದ್ದೆಲ್ಲ ಆರ್ಟಿಫಿಷಿಯಲು. ಬಟ್ ಅದಾದ ನೆಕ್ಸ್ಟು ಬಂದು ಸಿಗೋಂಥದ್ದೆಲ್ಲ ಇದೆಲ್ಲ ನ್ಯಾಚುರಲ್ ಲೈವ್ ಪ್ಲ್ಯಾಂಟ್ಸ್ ಇದೆಲ್ಲ. ಆ ಫ್ಲವರ್ ಮುಟ್ಟಿದ ಮೇಲೆ ಗೊತ್ತಾಗಿದ್ದು ನನಗೆ ಒರಿಜಿನಲ್ ಅಂತ. ಅಲ್ಲಿ ತನಕ ಗೊತ್ತೇ ಆಗಲಿಲ್ಲ. ಸೊ ನೋಡಿ, ಆಗಲೇ ಅಲ್ಲೊಂದು ವಾಸು ಶೋಕೇಸಲ್ಲಿ ತೋರಿಸ್ದೆ ಮಿಸ್ಟರು. ಸೊ ಅದೇ ಇದು, ಚೆನ್ನಾಗಿದೆ. ಇದು ಒಂಥರ ಆ್ಯಂಟಿಕ್ ಡಿಸೈನಲ್ಲಿ. ಪ್ರೈಸೇ ಹಾಕಿಲ್ಲ, ಫಿಲಿಪೀನ್ಸ್ ಇಂಪೋರ್ಟೆಡು.
ನೋಡಿ ಫ್ಲವರ್ ಎಲ್ಲ ಡಿಫ್ರೆಂಟ್ ಸಖತ್ತಾಗಿದೆ. ಇದು ಒರಿಜಿನಲ್ ಡೂಪ್ಲಿಕೇಟ್ ಅಲ್ಲ. ಅದು ಮುಟ್ಟಿದ ಮೇಲೆ ಗೊತ್ತಾಗಿದೆ, ಇಲ್ಲ ಅಂದರೆ ಗೊತ್ತೇ ಆಗ್ತಿರ್ಲಿಲ್ಲ. ಇದು AC ಒಳಗಿರೋದ್ರಿಂದ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಮನೆಗೆ ತಗೊಂಡೋಗೋಷ್ಟೊಳಗೆ ಎಲ್ಲ ಬಾಡೋಗಿರುತ್ತೆ. ಇದೆಲ್ಲ ಗಿಫ್ಟ್ ಕೊಡೋಕ್ಕೊಂಥರ ಚೆನ್ನಾಗಿದೆ ಇದೆಲ್ಲ. ಸೊ ನೋಡಿ, ಇಲ್ಲಿ ವೇರ್ ಹೌಸ್ ಅಂದರೆ ಗೋಡೌನ್ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಬಿಲ್ಲಿಂಗ್ ಸೆಕ್ಷನ್ ಹತ್ರ ಬಂದಿದ್ದೀನಿ. ಸೊ ಆ ಕಡೆ ಕಾಣ್ತಿದೆಯಲ್ಲ, ಅದೆಲ್ಲ ಮ್ಯಾನ್ಯುಯಲ್, ಅಂದರೆ ನಾವೇ ಸೆಲ್ಫಾಗಿ ಬಿಲ್ ಮಾಡ್ಕೊಳ್ಳುವಂಥ ಕೌಂಟರ್ಗಳು. ಕಾರ್ಡೆಲ್ಲ ಇದ್ದರೆ ನೀವು ಡೈರೆಕ್ಟ್ ನೀವೇ ಮ್ಯಾನ್ಯುಯಲಾಗಿ ಬಿಲ್ ಮಾಡ್ಕೋಬೋದು. ಇದೆಲ್ಲ ಆಪ್ರೇಟರ್ಸ್ ಇರ್ತಾರೆ, ಅವ್ರು ಬಿಲ್ ಮಾಡಿ ಕೊಡ್ತಾರೆ. ಸೊ ಐಕ್ಯಾಗೆ ಬಂದಾಗ ಈ ಏರಿಯಾಗೆ ಬರೋದನ್ನ ಮಿಸ್ ಮಾಡಲೇಬೇಡಿ, ಯಾಕಂದರೆ ಇದೊಂಥರ ಚೋರ್ ಬಜಾರ್ ಇದ್ದಾಗೆ. ಅಲ್ಲಿ ಆ್ಯಕ್ಚುಲಿ ಕೆಲವೊಂದು ಡಿಫೆಕ್ಟೆಡ್ ಐಟಮ್ಸ್ ಬಂದಿರುತ್ತೆ. ಈಗ ನೋಡಿ, ಇದಕ್ಕೆ ಕಾರ್ಕ್ ಇದೆ, ಕಾರ್ಕ್ ಎಲ್ಲ ಕಟ್ಟಾಗಿದೆ. ಸೊ ಅಂಥದ್ದೆಲ್ಲ ಇದಕ್ಕೆ ಕಾರ್ಕೆ ಮಿಸ್ಸಿಂಗ್ ಇದೆ. ಸೊ ಅದೆಲ್ಲ ಇಲ್ಲಿ ಕಮ್ಮಿ ಪ್ರೈಸಲ್ಲಿ ಹಾಕಿರ್ತಾರೆ, ಅಲ್ಲಿರೋದಕ್ಕಿಂತ ಹಾಫ್ ರೇಟಲ್ಲಿ ಹಾಕಿರ್ತಾರೆ. ನೋಡಿ, ಅದು 1,000 ರೂಪಾಯಿದು ಕಾರ್ಕ್ ಇಲ್ಲ ಅಂತ ಬರೀ 200 ರೂಪಾಯಿಗೆ ಸೇಲ್ಗೆ ಹಾಕಿದ್ದಾರೆ. ಸೊ ಈ ಜಗ್ ನೋಡಿ, ಈ ಜಗ್ಗು ಅಂದರೆ ಇದಿಲ್ಲ, ಕರೆಕ್ಟಾಗಿ ಲೆವೆಲಲ್ಲಿಲ್ಲ, ಹಾಗಾಗಿ 250 ರೂಪಾಯಿಗೆ ಹಾಕಿದ್ದಾರೆ. ಇಲ್ಲಿ ತುಂಬ ಐಟಮ್, ಕೆಲವೊಂದು ಮುಚ್ಚಳ ಎಲ್ಲ ಮಿಸ್ ಆಗೋಗಿರುತ್ತೆ, ಅವ್ರು ಬರಬೇಕಾದ್ರೆ ಅದು ಸಿಗೋದಿಲ್ಲ, ಡ್ಯಾಮೇಜ್ ಆಗಿರುತ್ತೆ, ಅಂಥದ್ದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಆಫ್ ರೇಟಲ್ಲಿ ಹಾಕಿರ್ತಾರೆ. ಕೆಲವೊಂದು ಚೆನ್ನಾಗಿರ್ಬೋದು, ಅವ್ರಿಗೆ ಡಿಫೆಕ್ಟ್ ಅನ್ನಿಸ್ಬೋದು, ಅಂಥದ್ದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಫರ್ನಿಚರಿಂದ ಹಿಡಿದು ಎಲ್ಲದೂ ಇಲ್ಲಿ ಇದೆ. ನೋಡಿ, ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಈ ಥರ ಎಲ್ಲ ಮಾರ್ಕಿಂಗ್ ಎಲ್ಲ ಆಗಿರೋಂಥದ್ದು. 8,000 ರೂಪಾಯಿಂದ 4,000 ರೂಪಾಯಿ, ಆಲ್ಮೋಸ್ಟ್ 50% ಡಿಸ್ಕೌಂಟು. ಇದು ಅಷ್ಟೇ, ಈ ಕಡೆ ಅದು ಲ್ಯಾಮಿನೇಷನ್ ಪೇಪರ್ ಕಟ್ಟಾಗೋಗಿದೆ. ಸೊ ಅದು ಹಾಫ್ ರೇಟಲ್ಲಿ ಹಾಕಿದ್ದಾರೆ. ಇದು ಮೆಟೀರಿಯಲ್ ಏನೂ ಆಗಿಲ್ಲ, ಆ ಡ್ಯಾಮೇಜ್ ಇರೋದ್ರಿಂದ ರಿಟರ್ನ್ ಅಷ್ಟೇ. ಸೊ ಈ ಬೆಡ್ಗಳು ಅಷ್ಟೇ ಈ ಥರ ಗಲೀಜಾಗಿದೆ. ಸೊ ಹಾಗಾಗಿ 5,000 ರೂಪಾಯಿಗೆ ಹಾಕಿದ್ದಾರೆ. ಸೊ ಈ ಟೇಬಲ್ ನೋಡಿ, ಇದು ಸೇಮ್ ಇದು ಅಷ್ಟೇ, ಸ್ಟಿಕ್ಕರ್ ಎಲ್ಲ ಅಂಟಿಸಿ ಗಲೀಜಾಗಿದೆ ಅಂತ. ಸೊ ತುಂಬ ಐಟಮ್ಸು ಚೆನ್ನಾಗಿರ್ಬೋದು, ಅವ್ರಿಗೆ ಇಷ್ಟ ಆಗದೆ ಇರೋಂಥದ್ದನ್ನು ಹಾಕಿರ್ತಾರೆ. ಹಾಗಾಗಿ ಒಂದು ಸಲ ಜಸ್ಟ್ ಇಲ್ಲಿ ಬಂದು ಹಾಗೆ ನೋಡ್ಕೊಂಡೋಗಿ. ನೋಡಿ, ಇದು ಚೆನ್ನಾಗಿದೆ, ಏನೂ ಆಗಿಲ್ಲ. ಚೇರು 550 ರೂಪಾಯಿಗೆ ಹಾಕಿದ್ದಾರೆ, 800 ರೂಪಾಯಿದು. ಅಂದರೆ ಸ್ವಲ್ಪ ಶೇಕಿ ಇದೆ, ಬಟ್ ಕೆಲವೊಬ್ರಿಗೆ ಏನೂ ಪ್ರಾಬ್ಲಮ್ ಅನಿಸಲ್ಲ ಅನಿಸುತ್ತೆ, ಹಾಗಾಗಿ ಇದನ್ನು ಹಾಕಿದ್ದಾರೆ. ನೋಡಿ, 17,000 ರೂಪಾಯಿದು ಬರೀ 10,000 ರೂಪಾಯಿಗೆ ಹಾಕಿದ್ದಾರೆ. ಆ ಲೆಗ್ ಕಟ್ಟಾಗಿದೆ, ಹಾಗಾಗಿ ಕಮ್ಮಿ ರೇಟ್. ಈ ಬೆಡ್ಗಳು ನೋಡಿ, ಇದು ದೊಡ್ಡ ಸೈಜ್ ಬೆಡ್ಡು. ಹತ್ತತ್ರ ಒಂದು 60,000 70,000 ಇದೆ ಪ್ರೈಸು. ಹಾಫ್ ರೇಟಿಗಿಂತ ಕಮ್ಮಿ ರೇಟಲ್ಲಿ ಹಾಕಿದ್ದಾರೆ ಪ್ರೈಸು. ನೋಡಿ, ಇದು 46,000 ಇದೆ, ಬರೀ 11,000ಕ್ಕೆ ಹಾಕಿದ್ದಾರೆ. ಏನಾದರೂ ಒಂದೊಂದು ಡ್ಯಾಮೇಜ್ ಇರುತ್ತೆ, ಬಟ್ ಏನು ಅಂತ ಅವ್ರು ಹೇಳೋದಿಲ್ಲ. ಸೊ ನೋಡ್ಕೊಂಡು ತೊಗೋಬೇಕು. ಇದು ನೋಡಿ, ಹಿಂದ್ಗಡೆ ಲೆಗ್ಗೆ ಇಲ್ಲ, ಲೆಗ್ಗೆ ಕಟ್ಟಾಗೋಗಿದೆ, ಅದಕ್ಕೆ ಸೇಲ್ಗೆ ಹಾಕಿದ್ದಾರೆ. ನೀವು ಶಾಪಿಂಗ್ ಮಾಡಿಕೊಂಡು ಮೆಟ್ರೋದಲ್ಲೇ ವಾಪಸ್ ಹೋಗ್ಬೋದು, ಬಿಡ್ತಾರೆ ನಿಮಗೆ ಮೆಟ್ರೋದಲ್ಲಿ.
ಬಟ್ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ ಮೆಟ್ರೋದೊಳಗೆ ನಿಮಗೆ ನೈಫ್ ಅಥವಾ ಶಾರ್ಪ್ ಆಬ್ಜೆಕ್ಟ್ ಇರುವಂಥ ಯಾವುದೇ ಐಟಮ್ನು ಬಿಡೋದಿಲ್ಲ. ಹಾಗಾಗಿ ನೀವು ಮೆಟ್ರೋದಲ್ಲಿ ನೈಫ್ ಗಿಫ್ಟ್ ತೊಗೊಂಡು ಹೋಗ್ತೀರಾ ಶಾಪಿಂಗಿಂದ ಅಂದರೆ ಬಿಡೋದೇ ಇಲ್ಲ, ಕ್ಯಾಬ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದು ಪರ್ಸ್ನಲಿ ಆಗಿರುವಂಥ ಎಕ್ಸ್ಪೀರಿಯೆನ್ಸ್, ಅದಕ್ಕೆ ಹೇಳ್ತಾ ಇರೋದು. ಈಗ ವಾಪಸ್ ರೈಲ್ವೆ ಸ್ಟೇಷನಿಗೆ. ಮೆಟ್ರೋ ಸ್ಟಾರ್ಟಿಂಗ್ ಒರಿಜಿನ್ನೇ ಇಲ್ಲಿಂದ, ಹಾಗಾಗಿ ಎಲ್ಲರಿಗೂ ಸೀಟ್ ಸಿಕ್ಕಿದೆ. ಸೊ ಈ ವಿಡಿಯೋ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ನೆಕ್ಸ್ಟ್ ವೀಡಿಯೋಸ್ನ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.